राजाय प्रसह्य साहिने नमो वयं वे श्रवणाय ब्रह्मे समे कामान् कामकामाय मह्यम् कामेश्वरो वे श्रवणो ददातु कुबेराय वे श्रवणाय महाराजाय नमः ಶ್ರೀ ವಲ್ಲಭರಾಯ ಸ್ವಾಮಿನೇ ನಮಃ. ವೆಂಕಣ್ಣವರೇ, ಇವತ್ತಿಗೆ ನೀವು ಈ ದೇವಸ್ಥಾನದ ಧರ್ಮದರ್ಶಿಗಳಾಗಿ 25 ವರ್ಷವಾಯಿತು. ಆದ್ರಿಂದ ನಮ್ಮ ದೇವಸ್ಥಾನದ ಗೌರವ ಇದು. ಆ ದೇವರ ಕೃಪಾ ಕಟಾಕ್ಷದಿಂದ ಇಲ್ಲಿ ಆಗ್ಬೇಕಾಗಿರೋ ಜಾತ್ರೆ ರಥೋತ್ಸವಗಳನ್ನ ವರ್ಷಾನು ಯಾವ ಅಡ್ಡಿ ಆತಂಕಗಳು ಇಲ್ಲದೆ ಅದ್ಧೂರ ನಡೆಸ್ಕೊಂಡು ಬಂದು ನಮ್ಮ ರಾಮಚಂದ್ರಪುರದ ಕೀರ್ತಿಯನ್ನ ಹೆಚ್ಚಿಸಿದಿರಿ. ಆ ವಲ್ಲಭರಾಯ ನಿಮಗೆ ಆಯುರಾರೋಗ್ಯ ಸೌಭಾಗ್ಯಗಳನ್ನ ಮತ್ತಷ್ಟು ಕೊಡಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಪ್ರತಿ ವರ್ಷದಂತೆ ಈ ವರ್ಷಾನು 16 ಗ್ರಾಮಗಳ ಗಾಡಿ ಪಂದ್ಯವನ್ನ ತಮ್ಮ ಸ್ವಹಸ್ತದಿಂದ ಆರಂಭಿಸಬೇಕು ಅಂತ ಕೇಳ್ಕೊತೀನಿ. ಆಯ್ತು. ಪಂದ್ಯದಲ್ಲಿ ಪ್ರತಿ ವರ್ಷ ಬರೋ ಹಾಗೆ ಈ ವರ್ಷನೂ ನೀವೇ ಮೊದಲು ಬರಬೇಕು ಅಂತ ಆ ದೇವರನ್ನು ಬೇಡ್ಕೊತೀನಿ. ನೀವೇನು ಯೋಚನೆ ಮಾಡ್ಬೇಡಿ. ಅದಕ್ಕೆ ಅಣ್ಣ ಇರೋ ಕಡೆ ಜಯ ಗ್ಯಾರಂಟಿ. ತಮ್ಮ ಜೊತೆಲಿರುವಾಗ ಜೈಕೇನೆ ಕೊರತೆ. ತಗೊಳ್ರ 5,000 ರೂಪಾಯಿ ಅಡ್ವಾನ್ಸ್. ಪ್ರತಿ ವರ್ಷನೂ ಆ ರಾಮಚಂದ್ರಪುರದ ರಾಮಣ್ಣನೇ ಮೊದಲು ಬಂದು ದೇವರ ವಸ್ತ್ರ, ದೇವಸ್ಥಾನದ ಗೌರವ ಎಲ್ಲ ಅವನಿಗೆ ಸಿಗ್ತಾ ಇದೆ. ಈ ಸಾರಿ ಏನೇ ಆಗ್ಲಿ ನಾನು ಮೊದಲು ಬರಬೇಕು. ಆ ಗೌರವ ಎಲ್ಲ ನನಗೆ ಸಿಗಬೇಕು. ಅದಕ್ಕೆ ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ. ಅದೇನ್ ಮಾಡ್ತೀರೋ ನೀವೇ ಮಾಡಿ. ಬಂದ್ರ ಮಹಾಜನಗಳೇ, ರಾಮಚಂದ್ರಪುರದ ಜಾತ್ರೆಯ ಅಂಗವಾಗಿ ಈ ವರ್ಷನೂ ಅನೇಕ ಹಳ್ಳಿಗಳ ಎತ್ತಿನ ಗಾಡಿಯ ಪಂದ್ಯ ಮಾನ್ಯ ನಮ್ಮ ಜಿಲ್ಲಾಧಿಕಾರಿಗಳ, ಉಪಜಿಲ್ಲಾಧಿಕಾರಿಗಳ, ಜಿಲ್ಲಾ ಪರಿಷತ್ತಿನ ಅಧ್ಯಕ್ಷರ ಸಮ್ಮುಖದಲ್ಲಿ ಪ್ರಾರಂಭವಾಗಲಿದೆ. ಗಾಡಿಗಳು ಇಲ್ಲಿಂದ ಹೊರಟು ಶಿವಳ್ಳಿ ದೇವಸ್ಥಾನವನ್ನು ಬಳಸಿಕೊಂಡು ಇಲ್ಲಿಗೆ ಬಂದು ಸೇರಬೇಕು. ಯಾರು ಮೊದಲು ಬಂದು ಸೇರುತ್ತಾರೋ ಅವರಿಗೆ ವಲ್ಲಭರಾಯ ಸ್ವಾಮಿಯ ವಸ್ತ್ರವನ್ನು ದೇವಸ್ಥಾನದ ಸಕಲ ಮರ್ಯಾದೆಗಳೊಂದಿಗೆ ಕೊಡಲಾಗುವುದು. ಪ್ರಾರಂಭಿಸೋಣ. ಆಗ್ಲಿ.
ಏನಪ್ಪ ಏನ್ ಕಿಡ್ಬಿಟ್ಟ? ಇಲ್ಲ ಅಣ್ಣ. ಕನ್ನಡಿಗೆ ಅಲ್ಲಿ ಕುಡಿದಿದ್ದ ನೋಡು. ಅಲ್ಲಿ 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 ಹಿಡಿಯುತ್ತಿಲ್ಲ. ಹತ್ರ ಮೇಲೆ ಚೆನ್ನಾಗಿದೆ ಸೈಕಲ್. ನೀನ್ ಪ್ರೀತಿಯಿಂದ ತಂದಿದ್ಯಾ, ಅದ್ ಚೆನ್ನಾಗಿಲ್ದೇ ಇರುತ್ತಾ? ಅಣ್ಣ, ಇನ್ಮೇಲೆ ಯೋಚನೆ ಇಲ್ಲ. ಊರಲ್ಲಿ ಒಂದೇ ದಿನ 4 ನಾಟಕ ಇದ್ರು ಹೋಗಿ ಕುಣಿದ್ಬಿಟ್ಟು ಬಂದ್ಬಿಡ್ಬೋದು. ಅದು ಸರಿ. ಅಪ್ಪ ಮಾರಾಯ, ನಾಟಕ ಗೀಟ್ಕ ಅಂತ ಹಳ್ಳಹಳ್ಳಿ ಸುತ್ತೋದಕ್ಕಲ್ಲ ನಿಮ್ಮ ಅಣ್ಣ ನಿನಗೆ ಸೈಕಲ್ ತೆಕ್ಕೊಟ್ಟಿರೋದು. ಜಮೀನ್ಗೆ ಹೋಗೋದಿಕ್ಕೆ, ಮನೆ ವ್ಯವಹಾರ ಎಲ್ಲ ಗಮನಿಸ್ಕೊಳ್ಳೋದಕ್ಕೆ ನಿನ್ಗೆ ಅನುಕೂಲವಾಗ್ಲಿ ಅಂತ. ಆಯ್ತಪ್ಪ. ಅಪ್ಪ, ಅಣ್ಣ ನನಗ್ ಸೈಕಲ್ ಕೊಟ್ಮೇಲೆ ನಾನು ಅವನಿಗೆ ಏನಾದ್ರು ಕೊಡ್ಬೇಕಲ್ವಾ? ಅದಕ್ಕೆ ನನ್ನೇನ್ ಕೇಳೋದು? ಅದೇನ್ ಕೊಡ್ಬೇಕು ಅಂತೀಯೋ ಕೊಡು. ನಿನಗೆ ಈ ಪ್ರೀತಿಯ ತಮ್ಮನ ಕಾಣಿಕೆ. ನನಗ ಅಲ್ಲಯ್ಯ, ವ್ಯವಸಾಯ ಮಾಡ್ಕೊಂಡ್ರವ್ ನಾನು. ಸೂರ್ಯ ನೋಡಿದ್ರೆ ಸಾಕು, ಏರ್ ಕಟ್ಟೋ ಹೊತ್ತು, ಹಿಟ್ಟು ಹೊತ್ತು ಎಲ್ಲ ಹೇಳಬಲ್ಲೆ. ವಾಚ್ ಬೇರೆ ಬೇಕಾ ನನಗೆ? ನಿನಗ್ ಬೇಡ ಆದ್ರೆ ನನಗ್ ಬೇಕು. ಅಣ್ಣ, ನಿನ್ ಕೈಲಿ ಯಾವಾಗ್ಲೂ ನಾನು ಇರ್ಬೇಕು ಅನ್ನೋದೇ ನನ್ನ ಆಸೆ. ಎಲ್ಲಿ ಕೈ ಕೊಡು. ಬಿಡಿ. ಯಾಕೆ ಯಾಕೆ ಲೇ, ಏನೇ? ನೀವು ಬೆಂಗಳೂರಿನಿಂದ ಬರ್ತಾ ನಿಮ್ ತಂದೆಯವ್ರಿಗೆ ಶಾಲ್ ತಂದ್ರಿ, ಹೌದು. ನಿಮ್ ತಮ್ಮನಿಗೆ ಸೈಕಲ್ ತಂದ್ರಿ, ನನ್ಗೇನ್ ತಂದ್ರಿ? ನನ್ನೇ ತಗೊಂಡ್ಬಂದಿದ್ದೀನಲ್ಲೇ. ಅಲ್ಲ, ನೀನ್ ನನ್ನ ಅರ್ಧಾಂಗಿ. ನನ್ ಕಣ್ ತುಂಬಾ ಮನಸ್ ತುಂಬಾ ತುಂಬಿಕೊಂಡ್ರು ನಿನ್ನ ಮರೆತು ಬಿಡ್ತೀನಿ. ಹಾಗಾದ್ರೆ ಸೀರೆ ತರ್ತೀನಿ ಅಂದ್ರಲ್ಲ, ತಂದ್ರ? ಈಗ ನೀನ್ ಉಟ್ಕೊಂಡ್ರೋ ಸೀರೆ ಅಲ್ವಾ? ತಮಾಷೆ ಬಿಡ್ರಿ. ಆ? ಸೀರೆ ತಂದ್ರ? ತಂದೆ. ಎಲ್ಲಿ? ಅಲ್ಲಿ. ಅಲ್ಲಿ ಅಂದ್ರೆ? ಅಲ್ಲೇ ನಾನ್ ದಾರಿಲಿ ಬರ್ತಾ ಗಂಗೆನಲ್ಲಿ ಹೋದೆ ನಿಮ್ಮ ಅಪ್ಪ ಅಮ್ಮ ನೋಡ್ಕೊಂಡ್ ಬರೋಣ ಅಂತ. ಅಮ್ಮ, ಅಮ್ಮ, ಬಾವ ಬರ್ತಿದ್ದಾರೆ. ಅಪ್ಪ, ಬಾವ ಬರ್ತಿದ್ದಾರೆ. ಚೆನ್ನಾಗಿದ್ಯಮ್ಮ? ತಂದೆ ಚೆನ್ನಾಗಿದ್ದಾರ? ಬನ್ನಿ ಬನ್ನಿ, ಕೂತ್ಕೊಳ್ಳಿ. ನೀವು ಬಂದಿದ್ ಬಹಳ ಸಂತೋಷ ಆಯ್ತು. ಒಂದ್ ನಿಮಿಷ ಪಾನ್ಕ ತರ್ತೇನೆ. ಗಂಗಾ ಹೇಗಿದ್ದಾಳೆ? ಚೆನ್ನಾಗಿದ್ದಾಳೆ. ಬಾಬಾ, ಏನಿದ್ ಪ್ಯಾಕೆಟ್? ಸೀರೆ ಅಮ್ಮ. ಸೀರೆ ಎಷ್ಟ್ ಚೆನ್ನಾಗಿದೆ ಬಾಬಾ. ಈ ಸೀರೆ ನಂಗೆ ತಾನೆ?
ಹೌದಮ್ಮ. ನಿಮ್ ತಂದೆಯವ್ರು ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ತಗೊಳ್ಳಿ ಪಾನ್ಕನ. ಇದೇನು ಒಬ್ರೇ ಬಂದ್ಬಿಟ್ರಲ್ಲ, ಗಂಗಾ ಬರ್ಲಿಲ್ವೇ? ಇಲ್ಲ, ನನಗೆ ಬೆಂಗಳೂರಿನಲ್ಲಿ ಸ್ವಲ್ಪ ಕೆಲಸ ಇತ್ತು, ಹೋಗಿದ್ದೆ. ವಾಪಸ್ ಬರುವಾಗ ನಿಮ್ಮನ್ನೆಲ್ಲ ನೋಡ್ಬೇಕು ಅನಿಸ್ತು ಬಂದೆ. ತುಂಬಾ ಸಂತೋಷ. ಇವಾಗ ಹೇಗಿದೆ ನಿಮ್ಮ ಆರೋಗ್ಯ? ಈಗೇನೋ ಪರವಾಗಿಲ್ಲ. ಚಳಿಗಾಲ ಬಂತು ಅಂದ್ಬಿಟ್ರೆ ಉಸಿರಾಡೋದೇ ಕಷ್ಟ ಆಗ್ಬಿಡುತ್ತೆ. ಭಾವಾ ಭಾವಾ, ಈ ಕಿರಣ್ ನಾ ಹೇಗ್ ಕಾಣಿಸ್ತೀನಿ? ತುಂಬಾ ಲಕ್ಷಣವಾಗಿ ಕಾಣಿಸ್ತೀಯಮ್ಮ, ಚೆನ್ನಾಗಿದೆ. ಹೋಗಿ ಉಟ್ಕೊಂಬಂದ್ಲು, ಬಹಳ ಮುದ್ದಾಕಂಡ್ಲು. ತಪ್ಪು ಮಾಡಿದ್ನಾ? ಅಯ್ಯಯ್ಯೋ, ಎಲ್ಲಾದ್ರೂ ಉಂಟಾ? ಆ ದೇವ್ರು ನನ್ಗೇನ್ ಕಡಿಮೆ ಮಾಡಿದ್ದಾನೆ? ನಾನ್ ನಿಮ್ಮನ್ನ ಮದುವೆ ಮಾಡ್ಕೊಳ್ಳೋಕೆ ಎಷ್ಟು ಪುಣ್ಯ ಮಾಡಿದ್ದೆ. ನನ್ನ ತಂಗಿಗೊಂದು ಹೊಸ ಸೀರೆ ತೆಕ್ಕೊಡ್ಬೇಕು ಅಂದ್ರೆ ನನ್ನ ತಂದೆ ಎಷ್ಟು ಕಷ್ಟ ಪಡ್ಬೇಕು. ಯಾವಾಗ್ಲೂ ಹೆಣ್ಮಕ್ಳಿಗೆ ತವ್ರ ಮನೆ ಅಂದ್ರೆ ತುಂಬಾ ಇಷ್ಟ ಅಲ್ಲ? ಕರುಳಿನ ಬಳ್ಳಿ ಅಲಿತಾನೆ ಇರೋದು. ಹೂ ಬೇರೆ ಆದ ತಕ್ಷಣ ವಾತ್ಸಲ್ಯ ಸಂಬಂಧ ಕರೆದು ಹೋಗುತ್ತಾ? ಇಷ್ಟು ಚೆನ್ನಾಗಿ ಮಾತನಾಡೋದನ್ನ ಯಾರೇ ನೀನು ಕಲ್ಸ್ಕೊಟ್ಟಿದ್ದು? ಇದೀರಲ್ಲ, ನೀವೇ ನನ್ನ ಗುರು. ಬುದ್ಧಿ ಯಾರು? ಬುದ್ಧಿ ನಾನು ಬುದ್ಧಿ ಧರ್ಮ. ಬಂದೆ ಬಂದೆ. ಯಾಕಯ್ಯ ಧರ್ಮಯ್ಯ, ಯಾಕೆ ಮಲ್ತಾ ಇದೀಯಾ? ಒತ್ತಾರೆ ಇಳಿದ್ಯಾರ ಬಡ್ಡಿ ಮಂದಿ ಯಾಕೋ ಇನ್ನೂ ಬಿಟ್ಟಿಲ್ಲ ಬುದ್ಧಿ. ಅಯ್ಯೋ, ನಿಮ್ಮನ್ನ ಕಾಯುವಾಗ ಬೆಂಕಿ ತರ ಸುಡ್ತಾ ಇದೆಯಲ್ಲ, ಯಾಕೆ ಬರಕ್ ಹೋದೆ ನೀನು? ಕೊಡಿ, ನೀನು ಹೋಗ್ ಮನೆಗೆ, ನಾನು ಹೊಲಕ್ ಹೋಗ್ತೀನಿ. ಎಲ್ಲರೂ ಉಂಟಾ ನೀವ್ ಹೋಗೋದು? ಬುದ್ಧಿ ಇದೆಯಾ ನಿನಗೆ? ಹೋಗಯ್ಯ ಮನೆಗೆ, ಹೋಗಯ್ಯ, ಹೋಗು. ಸರಿ ಕಣ್ಣ ನೋಡಿಯ. ಗಂಗಾ, ಗಂಗಾ, ಏನ್ರಿ? ಪಾಪ ಧರ್ಮೇನು ಜ್ವರ ಬಂದ್ಬಿಟ್ಟಿದೆ ಕಣೆ. ಅಯ್ಯಯ್ಯೋ. ನಾನು ಹೊಲಕ್ ಹೋಗ್ಬೇಕು, ನೀನು ಬಾಗ್ಲು ಹಾಕೋ. ಮಾವ, ಮಾವ, ಗಂಗಾ, ಇಷ್ಟೊತ್ತಿನಲ್ಲಿ ನೀನೊಬ್ಬಳೆ ಈ ಚಳಿಲಿ? ಚಳಿ ನಾನೊಬ್ಬಳಿಗೇನಾ? ನೀವಿಲ್ಲಿ ಥಂಡಿ ಗಾಳಿಯಲ್ಲಿ ನಡೀತಾ ಇದ್ರೆ ಮನೆಯಲ್ಲಿ ಬೆಚ್ಚಗೆ ಕಂಬಳಿ ಓದ್ಕೊಂಡು ಮಲ್ಕೊಳ್ಳೋಕೆ ನಾನ್ ಹೃದಯ ಏನು ಕಲ್ಲಿಂದ ಮಾಡಿದ್ದಲ್ಲ. ನನಗ್ ಗೊತ್ತೇ, ನಿನ್ ಹೃದಯ ಮೈ ಮನಸ್ಸು ಎಲ್ಲ ಮಲ್ಲಿಗೆ ಹೂವಿನಿಂದ ಮಾಡಿರೋದು ಅಂತ. ನಾನೇನು ಕಂಬಳಿನ ಮರ್ತು ಬರ್ಲಿಲ್ಲ, ಬೇಕಾಗಿ ಬಿಟ್ಟು ಬಂದೆ. ಯಾಕೆ? ಯಾಕೆ ಅಂದ್ರೆ ನೀನ್ ತಗೊಂಡ್ಬರ್ತೀಯ ಅಂತ ನನಗೆ ಗೊತ್ತಿತ್ತು, ಅದಕ್ಕೆ. ನಾನು ಕಂಬಳಿನ ನಮ್ಮ ಮಾವನವ್ರ ಕೈನಲ್ಲಿ ಕೊಟ್ಟು ಕಳ್ಸಿದ್ರೆ ಏನ್ ಮಾಡ್ತಿದ್ರಿ? ಈ ನಮ್ಮಪ್ಪನ ಕೈನಲ್ಲ, ಏನ ಒಂದು ಸಲ ನಮ್ಮಪ್ಪ ದಿಂಬಿಗೆ ತಲೆ ಕೊಟ್ರೆ ಸಾಕು, ಮನೆ ಸುರ್ ಕಿತ್ ಹೋಗ್ಬೇಕು, ಹಾಗೆ ಹೊಡಿತಾನೆ ಗೊರಕೆ. ಬ್ರಹ್ಮ ಬಂದ್ರು ಅವನು ಎಬ್ಬಿಸಕ್ ಆಗೋದಿಲ್ಲ. ತಗೊಳ್ಳಿ, ನಾನು ಹೋಗ್ತಾ ಇದ್ದೀನಿ. ಅದೇ ಅಪ್ಪಾಯ, ನೀನ್ ಬಂದಿದ್ದ ಆನಂದ. ಹೋಗ್ತೀನಿ ಅಂದ್ರೆ ನನಗೆ ತಾಪತ್ರೆ ಕಣೆ. ಮತ್ತೆ ಮತ್ತೇನಿಲ್ಲ, ನೀನ್ ಬಂದ್ ತಪ್ಪಿಗೆ ಅಲ್ಲಿ ನೋಡಿದೆ ಅಟ್ಟಣಿಗೆ ಒಳ್ಳೆ ಚಳಿ. ಇವತ್ತಲ್ಲೇ ನನ್ ಜೊತೆಲೆ ನಿನ್ ವಾಸ. ಇಲ್ಲ. ಯಾಕೆ? ಅದು ಸಿನಿಮಾದ್ದು ಕಡೆ, ಅದು ಅವ್ನ ಶೋಕಿ. ಯಾರ್ದು? ಧರ್ಮ ಇಂದು. ಹೊಲ ಕಾಯಕ್ ಹೋಗಪ್ಪ ಅಂದ್ರೆ ಅವ್ನ ಸಿನಿಮಾ ನೋಡ್ಕೊಂಡೇ ಇಲ್ಲಿ ಬರೋದು. ಹೌದಾ?
ಮಧುರ ಈ ಕ್ಷಣ ನಡುಗುತ್ತಿದೆ ಚಳಿಗೆ ಮೈಮನ ಮಧುರ ಈ ಕ್ಷಣ ನಡುಗುತ್ತಿದೆ ಚಳಿಗೆ ಮೈಮನ ಜೊತೆ ನೀನು ಇರಲು ಆಸೆ ತರಲು ಬಿಡದೆ ಬಯಸಿದ ಮಿಲನ ಮಧುರ ಈ ಕ್ಷಣ ನಡುಗುತ್ತಿದೆ ಚಳಿಗೆ ಮೈಮನ ಜೊತೆ ನೀನು ಇರಲು ಆಸೆ ತರಲು ಬಿಡದೆ ಬಯಸಿದ ಮಿಲನ ಮಧುರ ಈ ಕ್ಷಣ ನಡುಗುತ್ತಿದೆ ಚಳಿಗೆ ಮೈಮನ ಮಧುಚಂದ್ರ ಕಂಡೆ ನಾನು ನಡಿತೋಳಿನಲ್ಲೇ ಮಧುಮಾಸ ತಂದೆ ನೀನು ಋತು ವರ್ಷದಲ್ಲೇ ಬಿಡಲಾರೆ ಎಂದು ನಿನ್ನ ಓ ಮುತ್ತುನಲ್ಲೇ ಮಳೆಗಾಗಿ ಕಾದು ನಿಂತ ನವಿಲಾದೆ ನಾನು ಒಲವನ್ನೇ ಧಾರೆ ಎರೆದ ಮುಗಿಲಾದೆ ನೀನು ಶೃಂಗಾರ ಲಾಸ್ಯದೊಳಗೆ ರಸಕಾಮಧೇನು ಮಡದಿ ನಿನ್ನ ನುಡಿಯ ಕೇಳಿ ಕರಗಿ ಹೋದೆನಾ ಮಧುರ ಈ ಕ್ಷಣ ನಡುಗುತ್ತಿದೆ ಚಳಿಗೆ ಮೈಮನ ಜೊತೆ ನೀನು ಇರಲು ಆಸೆ ತರಲು ಬಿಡದೆ ಬಯಸಿದ ಮಿಲನ ಮಧುರ ಈ ಕ್ಷಣ ನಡುಗುತ್ತಿದೆ ಚಳಿಗೆ ಮೈಮನ ಕರುನಾಡ ಚೆಲುವೆ ನೀನು ಸೊಗಸಾದ ಅಂದ ಎದೆಯಾಸೆ ನುಡಿವ ನಿನ್ನ ಈ ಕಣ್ಣೆ ಚಂದ ಮನ ತುಂಬಿ ಬಂದೆ ನೀನು ಅನುರಾಗದಿಂದ ಮುಲಿದ ಜೋಡಿ ಹೃದಯ ಕೂಡಿ ನಲಿವ ಸಂಭ್ರಮ ಮಧುರ ಈ ಕ್ಷಣ ನಡುಗುತ್ತಿದೆ ಚಳಿಗೆ ಮೈಮನ ಮಧುರ ಈ ಕ್ಷಣ ನಡುಗುತ್ತಿದೆ ಚಳಿಗೆ ಮೈಮನ ಜೊತೆ ನೀನು ಇರಲು ಆಸೆ ತರಲು ಬಿಡದೆ ಬಯಸಿದ ಮಿಲನ ಮಧುರ ಈ ಕ್ಷಣ ನಡುಗುತ್ತಿದೆ ಚಳಿಗೆ ಮೈಮನ ಎಲ್ಲೋದ್ರು ಊಟದ ಹೊತ್ನಲ್ಲಿ ಏನು ಅಂದ್ರೆ ಅಯ್ಯೋ ಬಿಡಿ ಯಾರಾದ್ರೂ ನೋಡ್ತಾರೆ ನೋಡ್ಲಿ ಬಿಡು ಅಯ್ಯೋ ಬಿಡಿ ಅಂದ್ರೆ ಏನ್ ಬಿಡಿ ಯಾಕ್ರಿ ನನ್ ಹೊಟ್ಟೆ ಹೊಟ್ಟೆ ಏನ್ ಹೊಟ್ಟೆ ನೋಯ್ತಾ ಇದೆ
ಅದೇನು ಇಷ್ಟು ದಿವಸ ನೋಯ್ದೇ ಇರೋ ಹೊಟ್ಟೆ ಇವತ್ತು ಯಾಕೆ ನೋಯ್ತಾ ಇದೆ? ಅಯ್ಯೋ ನಿಮ್ಗೆಲ್ಲ ಬಿಡಿಸಿ ಹೇಳ್ಬೇಕು. ಅದು 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 ಏನ್ ಅದು? ಹ? ಅದು ನಿಮ್ ಮಗುಗೆ ನೋವಾಗತ್ತೆ. ಅಪ್ಪನೇ ಬಹದ್ದೂರು ಮಗಳೇ. ಅಂದ್ರೆ ಅಂದ್ರೆ ನನ್ನ ಮಗುಗೆ ತಾಯಿ ಆಗ್ತಾ ಇದೀಯ ನೀನು? ಲೇ, ಹ? ಏನ್ ಬಹುಮಾನ ಕೊಡ್ಲಿ ನಿನ್ಗೆ ನಾನು? ಹ? ನನಗೇನು ಬೇಡಿ, ನೀವ್ ಸಾಕು. ನನ್ನ ಮಗುನ ತಾಯಿ. ನಿಮ್ಗೆ ಗಂಡು ಆಗಿದೆ. ನೋಡ್ಬಹುದಾ? ನೋಡ್ಬೋದು. ಸ್ವಲ್ಪ ತಾಳು. ಸರಿಯಾಗಿ ಗೊತ್ತೋ. ತಗೊಳ್ಳಿ, 500 ರೂಪಾಯಿ. 500. ನಾಳೆ ಕೊಡ್ಲಿಲ್ಲ ಅಂತ ಹೇಳಿರಿ. ತಗೊಳ್ಳಿ. ಬರ್ತೀವಿ ಸ್ವಾಮಿ. ಬತ್ತೀವ್ ಬುದ್ಧಿ. ಓ ಬಾರಪ್ಪ ದೇವಯ್ಯ, ಬಾ ಕೂತ್ಕೋ. ನಮಸ್ಕಾರ ಬುದ್ಧಿ. ಏನ್ ಬಂದೆ? 1,000 ರೂಪಾಯಿ ಬೇಕಾಗಿತ್ತು. ಅಲ್ವೋ ದೇವಯ್ಯ, ದುಡ್ಡಿನ ಮೇಲೆ ದುಡ್ಡು ತಗೊಳ್ತಾ ಇದ್ರೆ ನೀನ್ ಯಾವ ಕಾಲಕ್ಕೆ ಸಾಲ ತೀರ್ಸೋದು? ಬುದ್ಧಿ, ಶಿವ ಕಣ್ ಬಿಟ್ಟು ಹದವಾಗಿ ಮಳೆಯಾಗಿ ಬೆಳೆ ಕೈಗೆ ಬಂದ್ರೆ ಹಿಂಗಿಸ್ಕೊಂಡಿದ್ದು ಹಿಂಗ್ ಕೊಡಕ್ಕಿಲ್ವಾ? ಒಂದ್ ಬೆಳೆ ಆದ್ರೆ ಅದು ಬಡ್ಡಿಗೆ ಸರೋಯ್ತು. ಅಸಲು ಬಡ್ಡಿ ಕೊಟ್ಟಂಗೆ ಅಸಲು ತೀರಿಸ್ತೀನಿ. ತೀರಿಸ್ತೀಯ. ಅಲ್ಲಪ್ಪ, ಇರೋದ್ 2 ಎಕರೆ ಜಮೀನು, ಬರೋ ಬೆಳೆಯಲ್ಲಿ ಅರ್ಧ ನಿನ್ ತಮ್ಮನಿಗೆ ಹೋಗುತ್ತೆ. ಅದ್ಯಾಕೆ ತೀರಿಸ್ತೀಯ? ಅಲ್ವಾ? ನೋಡು, ನಿನ್ನ ಬೆಳೆ ಬಡ್ಡಿಗೆ, ನಿನ್ ತಮ್ಮನ ಪಾಲು ಅಸ್ಲಿಗೆ ಅಂತ ಮಾಡು. ಏನಪ್ಪಾ, ನಾನ್ ಕೊಟ್ಟ ಸಾಲ ಎಲ್ಲ ಬೇಗ ತೀರೋಗುತ್ತೆ. ಅದಕ್ಕೆ ಅವನು ಒಪ್ಕೋಬೇಕಲ್ಲ ಬುದ್ಧಿ. ಅಲ್ಲೇ ಒಪ್ಕೊಳ್ತಾ ಇರೋ ಕಮ್ನೇನ್ ನೀನ್ ಕೂಡ ಹುಟ್ಟು ತಮ್ಮನೇನೋ ಅಲ್ವೋ? ನಿಮ್ಮಪ್ಪ ಇಟ್ಕೊಂಡು ಅವಳು ಹೊಟ್ಟೆಲ್ ಹುಡ್ತವ್ನಲ್ವೇನೋ ಅವನು? ಏನೇ ಆದ್ರೂ ಲೋ ಆನೆ ಹಾಗೆ ಮೈ ಬೆಳೆಸ್ಕೊಂಡಿದ್ಯಾ ಹೊರತು ಇರುವೆಗಿರೋಷ್ಟು ಬುದ್ಧಿನೂ ಇಲ್ಲ ಕಣೋ ನಿನಗೆ. ಅಲ್ಲೋ, ನೀನು ಪಾಲ್ ಕೊಡೋಲ್ಲ ಅಂದ್ರೆ ನಿನ್ ತಮ್ಮ ಅನಿಸ್ಕೊಂಡ್ರು ನಿನ್ನ ಏನೋ ಮಾಡಬಲ್ಲ. ಹೌದಲ್ವಾ? ದೇವಯ್ಯ, ನೀನು ಶಾಮಣ್ಣ ಬೇರೆ ಬೇರೆ ತಾಯಿ ಮಕ್ಕಳಾದ್ರೂನು ನಿಮ್ಮಿಬ್ರು ತಂದೆ ಒಬ್ಬನೇನೆ. ನಿಮ್ಮಪ್ಪನ ಆಸ್ತಿ ಇಬ್ರಿಗೂ ಸೇರುತ್ತೆ. ನಾನ್ ಪಾಲ್ ಕೊಡೋದಿಲ್ಲ. ನಮ್ ತಂದೆಗೆ ನಮ್ ತಾಯಿ ಒಬ್ಳೆ ಮದ್ವೆ ಆದ ಹೆಂಡತಿ, ನಾನು ಒಬ್ನೇ ಮಗ. ಇವನು ದೇವಯ್ಯ, ನೀನ್ ಒಪ್ಪದೆ ಹೋದ್ರುನು ನಿಮ್ಮಪ್ಪ ಶಿವಪ್ಪ ಇವರಮ್ಮನ್ನ ಹೆಂಡತಿ ಅಂತ ಒಪ್ಕೊಂಡಿದ್ದ, ಶಾಮಣ್ಣನ ಮಗ ಅಂತ ಹೇಳ್ತಾ ಇದ್ದ. ಈಗ ನಿಮ್ಮಪ್ಪ ಇಲ್ಲ ಅಂತ ಅನ್ಬಿಟ್ಟು ಇವನ್ನ ದೂರ ತೊಳೋದು ತಪ್ಪು. ಈ ತರ ನ್ಯಾಯ ತೀರ್ಮಾನ ಇಲ್ಲ ನಾನ್ ಕೇಳಕ್ಕಿಲ್ಲ. ಹುಟ್ಟಾಳ ನ್ಯಾಯ ಕೇಳೋಕೆ ಅಂತ ಪಂಚಾಯಿತಿ ಸೇರಿಸಿ ಈಗ ನ್ಯಾಯ ಕೇಳಲ್ಲ ಅಂದ್ರೆ ಏನ್ ಅರ್ಥ? ಇಲ್ಲ, ನನ್ನ ಆಸ್ತಿಲಿ ಅವನಿಗೊಂದು ಚಿಕ್ಕಾಸು ಕೊಡಕ್ಕಿಲ್ಲ. ಕೊಡ್ಲೇಬೇಕು ಅಂತ ನಾವು ಹೇಳಿದ್ರೆ ಕೊಡಕ್ಕಿಲ್ಲ. ಯಾರು ಹೇಳಿದ್ರು ನಾನ್ ಕೊಡಕ್ಕಿಲ್ಲ. ಕೋರ್ಟಿಗೆ ಹೋಗ್ತೀನಿ. ಹೋಗೋ, ಕೋರ್ಟ್ ಹೋಗು. ಕೋರ್ಟ್ ನಿನ್ನೊಬ್ಬನಿಗೆ ಅಲ್ಲ, ನನಗೂ ಗೊತ್ತು. ಲಾಯರ್ ಗೊತ್ತು, ಕೋರ್ಟ್ ಹೋಗೋ, ಹೋಗೋ. ನಾನು ಹೋಗ್ತೀನಿ. ನೀನೇನೋ ಹೇಳೋದು, ನಾನು ಹೋಗ್ತೀನಿ. ದೇವಯ್ಯ, ಶ್ರವಣ, ಅಯ್ಯೋ ಅವಿವೇಕಿ, ನಿಮ್ಮಪ್ಪನ ಆಸ್ತಿ ಸ್ವಯಾರ್ಜಿತ. ಅವನು ನಿಮ್ಮಿಬ್ಬರಿಗೂ ಬರೀದೆ ಯಾವುದೋ ಅನಾಥಾಶ್ರಮಕ್ಕೆ ಬರೆದಿದ್ರೆ ಯಾರು ಏನು ಮಾಡ್ಕೊಳಕ್ ಆಗ್ತಿರ್ಲಿಲ್ಲ. ಆದರೆ ನಿಮ್ಮಿಬ್ಬರಿಗೂ ಸಮನಾಗಿ ಪಾಲು ಸೇರ್ಬೇಕು ಅಂತ ಅವನು ಉಯಿಲ್ ಬರ್ತಿಟ್ಟಿದ್ದಾನೆ.
ಆ ದೇವರೇ ಬಂದ್ರು ಅದನ್ನ ಏನ್ ಮಾಡೋದಕ್ಕೂ ಆಗೋದಿಲ್ಲ. ದೇವಯ್ಯ